ಮಾಡಬೇಕಾಗ್ತದೆ. ನಮ್ಮ ಸರ್ಕಾರ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸುಮಾರು ನಮ್ಮ ಬಜೆಟ್ನಲ್ಲಿ 4,900 ಕೋಟಿ 9 ಕೋಟಿ ಇದೆಯಲ್ಲ, ಈ 4,900 ಕೋಟಿನಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಶಿಕ್ಷಣಕ್ಕೆ 5 ಕೇಸಿಗೆ. ಅದಕ್ಕೆ ನಾನು ಈಗ ಅಜೀಂ ಪ್ರೇಮ್ಜಿ ಅವರು ನಾವು ಬಾರಿ ಕೇಂದ್ರದಿಂದ ಮುಖ್ಯ ಕೊಡ್ತಾ ಇದ್ದೀವಿ ಶಾಲಾ ಮಕ್ಕಳಿಗೆ. ಈಗ ಉಳಿದ 4 ದಿನಗಳು ಅವರೇ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಒಟ್ಟು 6 ದಿನಗಳು ಮುಖ್ಯ ಕೊಡ್ತೀವಿ, ರಾಗಿ ಮಾಡಿ ಕೊಡ್ತೀವಿ, ಹಾಲು ಕೊಡ್ತೀವಿ, ಬಿಸಿ ಊಟ ಕೊಡ್ತೀವಿ. ಆಮೇಲೆ ಇತ್ತೀಚೆಗೆ ಶಾಲೆಯಲ್ಲಿ ಹೋಗ್ತಕ್ಕಂಥ ಹೆಣ್ಮಕ್ಳಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಜಾರಿ ತಂದಿದ್ದೇವೆ. ಅಜೀಂ ಪ್ರೇಮ್ಜಿ ಅವರು ಮುಂದೆ ಬಂದಿದ್ದಾರೆ ಸಹಾಯ ಮಾಡಬೇಕು. ಅದನ್ನು ಉಪಯೋಗಿಸಿಕೊಂಡು ಎಲ್ಲ ಹೆಣ್ಮಕ್ಳಿಗೆ ಯಾವುದೇ ಧರ್ಮ ಸೇರಲಿ ಜಾತಿ ಸೇರಲಿ, ಅದಕ್ಕೋಸ್ಕರ ನಾವು ಅಜೀಂ ಪ್ರೇಮ್ಜಿಯವರನ್ನು ಬಳಸಿಕೊಂಡು ಅಜೀಂ ಪ್ರೇಮ್ಜಿಯವರಿಗೆ ಸರ್ಕಾರದ ವತಿಯಿಂದ ದೊಡ್ಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸರ್ಕಾರ, ನಮ್ಮ ಸರ್ಕಾರ ಯಾವುದೇ ಧರ್ಮ ಸೇರಿರಲಿ, ಯಾವುದೇ ಜಾತಿ ಸೇರಿರಲಿ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದೆ. 5 ಗ್ಯಾರಂಟಿ ಯೋಜನೆಗಳು. 5 ಗ್ಯಾರಂಟಿ ಯೋಜನೆಗಳಲ್ಲಿ ಈ ಶಕ್ತಿ ಯೋಜನೆ ಅಂತ ಇದೆ. ಅದು ಮಹಿಳೆಯರಿಗೆ ಸೀಮಿತವಾಗಿರ್ತಕ್ಕಂಥ ಯೋಜನೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅದು ತಿಂಗಳಿಗೆ 2,000 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ. ಇವೆರಡೂ ಕಾರ್ಯಕ್ರಮಗಳು ಮಹಿಳೆಯರನ್ನ ಮುಂದೆ ತರಬೇಕು ಅಂತಕ್ಕಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಮುಸಲ್ಮಾನ್ ಮಹಿಳೆಯರು ಕೂಡ, ಹೆಣ್ಮಕ್ಳು ಕೂಡ ಹೆಚ್ಚು ಜನ ವಿದ್ಯಾವಂತರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಯಾಕಂದ್ರೆ ಒಂದು ಕಾಲದಲ್ಲಿ ಇತ್ತು ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಹಾಗೆಯೇ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಇಂಥ ಹೆಣ್ಮಕ್ಳು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಮೇಲ್ಜಾತಿ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಇದು ಶೂದ್ರ ವರ್ಗದ ಹೆಣ್ಮಕ್ಳು ವಿದ್ಯೆ ಕಲಿಯಲಿಂದ ಬಂತು. ಆದ್ರಿಂದ ಈಗ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಅದು ಹೆಣ್ಮಕ್ಳಿರಲಿ, ಪುರುಷರಿರಲಿ, ಅಥವಾ ಯಾವುದೇ ಜಾತಿ ಸೇರಿರಲಿ, ಯಾವುದೇ ಧರ್ಮ ಸೇರಿರಲಿ, ನಾವೆಲ್ಲರೂ ಕೂಡ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು. ಅನ್ನಭಾಗ್ಯ ಯಾರು ಅದನ್ನು ಮಾಡಿದವರು? ನೀವಲ್ಲ ರೀ, ನೀನಲ್ಲ, ಮನಮೋಹನ್ ಸಿಂಗ್ರವರು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನೋರು ಯಾರು? ನೀನಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡವರು ಯಾರು? ಮನಮೋಹನ್ ಸಿಂಗ್. ಅನ್ನಭಾಗ್ಯ ಸ್ಕೀಮ್ 5 kg ತುಕ್ಕಟ್ಟೆ ಕೊಟ್ಟವರು ಯಾರು? ಸಿದ್ದರಾಮಯ್ಯ. ಗೃಹ ಜ್ಯೋತಿ ಯೋಜನೆ ತಂದವರು ಯಾರು? 200 ಯೂನಿಟ್ವರೆಗೆ ಫ್ರೀಯಾಗಿ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡವರು ಯಾರು? ನೀವೇ ತಂದಿದ್ದೀವಿ. ನಾವು ತಗೊಂಡಿದ್ದೆಲ್ಲ ಘೋಷಣೆ ಮಾಡಿದಾಗ
ಸರ್ಕಾರ ದಿವಾಳಿಯಾಗುತ್ತದೆ ಅಂತ ಹೇಳಿ ಭಾಷಣ ಮಾಡಿದವರು ನೀವು. ಈಗ ಕಾಫಿ ಹೊಟ್ಟೆ ಶುರು ಮಾಡಿದ್ದಾರೆ ಎಲ್ಲ. ಬಿಹಾರದಲ್ಲಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಬಿಹಾರದಲ್ಲಿ 10,000 ಕೊಟ್ಟಿರೋರು ಯಾರು? ದಿವಾಳಿ ಆಗ್ತದೆ ಅಂತ ಹೇಳಿದವರು ಇದೇ ನೀವೇ. ನಾನು ಈಗ ಹೆಚ್ಚಾಗಿ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ.